ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ತಮ್ಮನೇಲಿ ನೋಡಿದ ತಕ್ಷಣ ನಿಮ್ಗೆಲ್ರಿಗೂ ಗೊತ್ತಾಗಿರುತ್ತೆ, ನಾವು ಇವತ್ತು ರಿವ್ಯೂ ಮಾಡಕ್ ಹೋಗ್ತಾ ಇರುವಂತ ಚಿತ್ರದ ಹೆಸರು ಕರಾವಳಿ. ಅಲ್ಲ ಗುರು, ನೀವು ಯಾವ ತರ ಗಿಮಿಕ್ ಮಾಡ್ಕೊಂಡು ನಮ್ಮ ಈ ಚಿತ್ರವನ್ನ ಪ್ರಮೋಷನ್ ಮಾಡ್ತಾ ಇದ್ರಿ ಅಂತ ಎಲ್ರಿಗೂ ಗೊತ್ತಾಗಿದೆ. ಬಟ್ ಆ ಗಿಮಿಕ್ ವರ್ಕೌಟ್ ಆಗಿದೆ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಈ ತರ ಪ್ರಮೋಷನ್ ಪ್ರಯತ್ನಗಳನ್ನ ಈ ಮುಂಚಿತವಾಗಿ ಬೇರೆ ಬೇರೆ ಫಿಲಂ ಟೀಮ್ ಟ್ರೈ ಮಾಡಿತ್ತು. ಬಟ್ ಈ ತರ ವರ್ಕ್ ಆಗಿರಲಿಲ್ಲ. ಇವತ್ತು ಟಿವಿ ನೋಡ್ತಾ ಇದ್ರೆ ಎಲ್ಲಾ ಕಡೆ ಪ್ರಜ್ವಲ್ ದೇವರಾಜ್ ಪ್ರಜ್ವಲ್ ದೇವರಾಜ್ ಪ್ರಜ್ವಲ್ ದೇವರಾಜ್, ಡಬ್ಬಿಂಗ್ ಡಬ್ಬಿಂಗ್ ಡಬ್ಬಿಂಗ್. ಸೊ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಪಿಕ್ಚರ್ನ ಚೆನ್ನಾಗಿ ಮಾಡ್ತಾ ಇದ್ರು, ಇಲ್ಲ ಪ್ರೊಡಕ್ಷನ್ ಅಲ್ಲಿ ಒಂದ್ ಸ್ವಲ್ಪ ಎಡವಟ್ ಆಗ್ತಾ ಇತ್ತು. ಬಟ್ ಎಲ್ಲರೂ ಎಡವೋದು ಎಲ್ಲಿ ಅಂತಂದ್ರೆ ಪ್ರಮೋಷನ್ ಅಲ್ಲಿ. ಬರೀ ಬೆಂಗಳೂರು, ಮೈಸೂರು, ತುಮಕೂರುವರೆಗೂ ರೀಚ್ ಆಗ್ತಾ ಇದ್ದಂತ ಎಲ್ಲ ಚಿತ್ರಗಳು ಇವರೊಂದು ಸಡನ್ ಆಗಿ ಒಂದು ಪ್ರಯತ್ನ ಮಾಡಿದಾರೆ ನೋಡಿ. ಇವ್ರಿಗೊಂದು ಬಿಗ್ ಸಲ್ಯೂಟ್ ಹೇಳ್ಬೇಕು. ಯಾಕಂತಂದ್ರೆ ಪ್ರಮೋಷನ್ ಮೀನಿಂಗ್ ಏನು? ಪ್ರಮೋಷನ್ ಅಂದ್ರೆ ಎಲ್ಲ ಜನಕ್ಕೆ ರೀಚ್ ಆಗಬೇಕು, ಗ್ರೌಂಡ್ ಲೆವೆಲ್ ಅಲ್ಲಿ ರೀಚ್ ಆಗಬೇಕು ನಮ್ಮ ಸಿನಿಮಾ. ಸೊ ಅದು ಇವತ್ತು ರೀಚ್ ಆಗಿದೆ ಅಂತ ನಾನು ಹೇಳ್ತೀನಿ. ಯಾಕಂತಂದ್ರೆ ಇವತ್ತು ಮಾಡಿದಂಥ ಪ್ರಮೋಷನ್ ಏನಿದೆ ಅಲ್ಲ, ಇಡೀ ಕರ್ನಾಟಕ ನೋಡಿದೆ. ಎಲ್ಲ ಕಡೆ ಪ್ರಜ್ವಲ್ ದೇವರಾಜ್ ಹೆಸರು ಓಡಾಡ್ತಾ ಇದೆ. ಬನ್ನಿ ಈ ಚಿತ್ರನ ರಿವ್ಯೂ ಮಾಡ್ಕೊಂಡ್ ಬರೋಣ. ಈ ಚಿತ್ರದ ಟೀಸರ್ ಹೇಗಿತ್ತು? ಫಸ್ಟ್ ಥಿಂಗ್, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಚಿತ್ರ ರಿಲೀಸ್ ಆಗಿದೆ ಅಂತಾರೆ. ನಾನೇನು ಗಮನಿಸ್ತೀನಿ ಅಂತಂದ್ರೆ, ಒಂದು ಚಿತ್ರ ಮಾಡ್ತಾ ಇದ್ರ ಅಂತಂದ್ರೆ ಆ ಸ್ಟೋರಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆ ಚಿತ್ರಕ್ಕೆ. ಸೊ ಕರಾವಳಿ ಚಿತ್ರನ ಬರ್ದಿರ್ತಕ್ಕಂಥವ್ರು ಚಂದ್ರಶೇಖರ್ ಬೆಳ್ಳಿಯಪ್ಪ. ಸೊ ಚಂದ್ರಶೇಖರ್ ಬೆಳ್ಳಿಯಪ್ಪ ಯಾರು ಅಂತಂದ್ರೆ, ಮುಂಚೆ ಅವರು ರಥಾವರ ಚಿತ್ರವನ್ನ ಡೈರೆಕ್ಟ್ ಮಾಡಿದ್ರು. ಸೊ ಅದ್ರ ಜೊತೆಗೆ 3-4 ಚಿತ್ರನ ಡೈರೆಕ್ಟ್ ಮಾಡಿದ್ರು. ಸೊ ಎಲ್ರಿಗೂ ಗೊತ್ತಿರೋದು ರಥಾವರ ಎಷ್ಟು ಹಿಟ್ ಆಗಿತ್ತು, ಎಷ್ಟು ಕಾಂಟ್ರವರ್ಸಿ ಆಗಿತ್ತು. ಆ್ಯಂಡ್ ರೈಟಿಂಗ್ ಅಂತೂ ಚೆನ್ನಾಗಿತ್ತು. ಗ್ರೌಂಡ್ ಲೆವೆಲಲ್ಲಿ ಇಳ್ಕೊಂಡು ಹಾರ್ಡ್ ವರ್ಕ್ ಮಾಡಿ ಆ ಚಿತ್ರನ ತೆಗೆದಿದ್ರು. ಸೊ ಅದೇ ರೀತಿ ಈ ಸ್ಟೋರಿ ಮೇಲೆ ನಮಗೊಂದು ನಂಬಿಕೆ ಇದೆ, ಚಂದ್ರಶೇಖರ್ ಬೆಳ್ಳಿಯಪ್ಪ ಅವರು ಸ್ಟೋರಿ ಅದ್ಭುತವಾಗಿ ಬರ್ದಿರ್ತಾರೆ ಅಂತ. ಇನ್ನು ಈ ಚಿತ್ರದ ಡೈರೆಕ್ಟರ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಗುರುದತ್ ಗಾಣಿಗ ಅವರು. ಇವರು ಇದಕ್ಕಿಂತ ಮುಂಚಿತವಾಗಿ ಅಂಬಿ ನಿಂಗೆ ವಯಸ್ಸಾಯ್ತು ಅಂತ ಚಿತ್ರನ ಡೈರೆಕ್ಟ್ ಮಾಡಿರ್ತಾರೆ. ಸುದೀಪ್ ಅವ್ರ ಜೊತೆಗೆ, ಅಂಬರೀಶ್ ಅವ್ರ ಜೊತೆಗೆ ಕೆಲಸ ಮಾಡಿರ್ತಾರೆ. ಇನ್ನು ಪ್ರೊಡಕ್ಷನ್ ವಿಷಯಕ್ಕೆ ಬಂದರೆ ಅವ್ರದೇ ಆದಂತ ಒಂದು ಪ್ರೊಡಕ್ಷನ್ ಕಂಪನಿ ಇದೆ. ಸೊ ಅದ್ರ ಜೊತೆಗೆ ಮತ್ತೆ ಅವರ ಸಹಪಾಠಿಗಳ ಜೊತೆ ಸೇರ್ಕೊಂಡು ಈ ಚಿತ್ರನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಯಾವುದೇ ಚಿತ್ರನ ಮಾಡಿದ್ರು ಚಿತ್ರಕ್ಕೆ ಸೋಲ್ ಆಫ್ ದ ಮೂವಿ ಯಾರಂತ ಕರೀತಾರೆ ಅಂದ್ರೆ ಮ್ಯೂಸಿಕ್ನ ಕರೀತಾರೆ. ಸೊ ಯಾಕಂತಂದ್ರೆ ಈ ಯಾವುದೇ ಚಿತ್ರದ ವಿತೌಟ್ ವಾಯ್ಸ್ ಮಾಡಿದ್ರೆ ಯಾರಿಗೂ ಅರ್ಥ ಆಗಲ್ಲ, ಕನೆಕ್ಟ್ ಆಗಲ್ಲ, ಹತ್ರ ಬರಕ್ಕೆ ಸಾಧ್ಯನೇ ಇಲ್ಲ. ಸೊ ದ ಸೋಲ್ ಆಫ್ ದ ಮೂವಿ ಈಸ್ ಮ್ಯೂಸಿಕ್. ಈ ಚಿತ್ರಕ್ಕೆ ಮ್ಯೂಸಿಕ್ ಮಾಡಿದವರು ರವಿ ಬಸ್ರೂರು. ರವಿ ಬಸ್ರೂರಲ್ಲ, ಸಚಿನ್ ಬಸ್ರೂರ್. ಆ್ಯಂಡ್ ರವಿ ಬಸ್ರೂರ್ ಅಂತ ಸುಮ್ಮನೆ ಹೇಳಿದಿನ, ಆ ಲೆವೆಲಿಗೆ ಮಾಡಿದ್ದಾರೆ ಅಂತ ಹೇಳಿದೆ. ಆ ಬಿ ಜಿ ಎಮ್ ಏನ್ ಗುರು, ಟಾಪ್ ನಾಚ್ ಆಗಿ ಕೊಟ್ಟಿದ್ದಾರೆ. ಟೀಮ್ ಇದೆಯಲ್ಲ, ಎಲ್ಲ ಬಸ್ರೂರು ಟೀಮ್ ಲಿಸ್ಟ್ ತೆಗೆದು ನೋಡಿದ್ರೆ ಒಂದು 10 ಜನದಲ್ಲಿ ವೋಕಲ್ಸ್ ಕೊಟ್ಟಿರೋರು ಎಲ್ಲ ಬಸ್ರೂರ್. ಸೊ ಒಂದು ಟೀಮ್ ಫಾರ್ಮ್ ಆಗಬೇಕು. ಬಿ ಜಿ ಎಮ್ಗೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಕೊರತೆ ಇದೆ. ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ರೂ ಕೂಡ ಒಂದು ರೇಂಜಿಗೆ ಇದ್ದಾರೆ. ಇನ್ನು ನೆಕ್ಸ್ಟ್ ಲೆವೆಲಿಗೆ ತಗೊಂಡು ಹೋಗ್ಬೇಕು. ಒಂದು ಟೀಮ್ನ ಫಾರ್ಮ್ ಮಾಡಿಕೊಂಡು ನಮ್ಮ ಕನ್ನಡ ಇಂಡಸ್ಟ್ರಿಯ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮತ್ತು ಸಂಗೀತಗಳನ್ನು ನೆಕ್ಸ್ಟ್ ಲೆವೆಲಿಗೆ ತಗೊಂಡು ಹೋಗ್ಬೇಕು ಅಂತ ನನಗಾಸೆ ಇದೆ. ಆ್ಯಂಡ್ ಸಚಿನ್ ಬಸ್ರೂರ್ ಅವ್ರ ಬಗ್ಗೆ ಹೇಳ್ಬೇಕಂತಂದರೆ, ಅವರು ಮುಂಚೆ KGF 1, KGF 2 ಇದರಲ್ಲಿ ಸಿಂಗಿಂಗ್ ಮಾಡ್ತಾ ಇದ್ರು, ಕಾಂಪೋಸಿಂಗ್ ಮಾಡ್ತಾ ಇದ್ರು. ಅದೇ ಥರ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ, ಮ್ಯೂಸಿಕ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಚೆನ್ನಾಗೇ ಮಾಡ್ತಾ ಇದ್ರು. ಫುಲ್ ಫ್ಲೆಡ್ಜ್ ಆಗಿ ಅವರೇ ಒಂದು ಮ್ಯೂಸಿಕ್ನ ಡೈರೆಕ್ಟ್ ಮಾಡಿದ್ದಾರೆ. ಸೊ ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಏನಂದ್ರೆ, ಈ ಚಿತ್ರದ ಡೈಲಾಗ್ಸ್. ತೇಜು ಋಷ ಅಂತ ನಾನು ಹೊಸದಾಗಿ ಕೇಳ್ತಾ ಇದ್ದೀನಿ ಇವ್ರ ಹೆಸರು. ಅದ್ಭುತವಾಗಿ ಡೈಲಾಗ್ಸ್ ಬರೆದಿದ್ದಾರೆ ಗುರು. ನೀವು ಟ್ರೈಲರ್ನ ಒಂದ್ಸಲ ನೋಡ್ಕೊಂಡ್ ಬನ್ನಿ. ಬರುತ್ತೆ ಒಂದೊಂದು ನಿಮಿಷದಲ್ಲಿ 3-4 ಡೈಲಾಗ್ಸ್ ಬರುತ್ತೆ, ಹೊಸ ಪ್ಯೂರ್ ಡೈಲಾಗ್ಸ್ ಬರುತ್ತೆ. ಅದ್ಭುತವಾಗಿ ಬರೆದ್ಬಿಟ್ಟಿದ್ದಾರೆ. ಆ್ಯಂಡ್ ಇನ್ನೊಬ್ರು DOP ಬಗ್ಗೆ ಹೇಳಲೇಬೇಕು, ಅಭಿಮನ್ಯು ಸದಾನಂದ್. ಒಂದು ಚಿತ್ರವನ್ನು ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ತೋರಿಸ್ಬೇಕಂತಂದ್ರೆ ಅದಕ್ಕೆ DOPನೇ ಕಾರಣ. ಸೊ ಒಂದು ಹಳ್ಳಿ ಚಿತ್ರನ ಮಾಡ್ತಾ ಇದ್ದೀವಿ, ನಮ್ಮ ಕರಾವಳಿ ಪ್ರದೇಶದಲ್ಲಿ ಇರ್ತಕ್ಕಂಥ ಸೊಗಡನ್ನ ಕ್ಯಾಪ್ಚರ್ ಮಾಡ್ತಾ ಇದೀವಿ ಅಂತಂದ್ರೆ ನಿಮ್ಗೊಂದು ಗ್ರೇಟ್ ಟ್ಯಾಲೆಂಟ್ ಬೇಕು. ಮೈನ್ಯೂಟ್ ಡೀಟೇಲ್ಸ್ನು ನೀಟಾಗಿ ಕ್ಯಾಪ್ಚರ್ ಮಾಡೋಂಥ ಕೆಪಾಸಿಟಿ ಇರಬೇಕು. ಸೊ ಆ ಕೆಪಾಸಿಟಿ ಅಭಿಮನ್ಯು ಅವ್ರಿಗಿದೆ ಅಂತ ನಾನು ಅನ್ಕೋತೀನಿ. ಆ್ಯಂಡ್ ಇನ್ನೊಬ್ರು ಮೇನ್ ಟೆಕ್ನಿಷಿಯನ್ ಬಗ್ಗೆ ಹೇಳಲೇಬೇಕು, ಪ್ರತೀಕ್ ಶೆಟ್ಟಿ ಅವ್ರ ಬಗ್ಗೆ. ಪ್ರತೀಕ್ ಶೆಟ್ಟಿ ಯಾರು ಅಂತಂದ್ರೆ, ಈ ಸಿನಿಮಾನ ಎಡಿಟ್ ಮಾಡಿದವರು. ನೀಟ್ ಎಲ್ಲೆಲ್ಲಿ ಕಟ್ ಪೀಸ್ ಮಾಡಬೇಕು, ಅಲ್ಲಿ ನೀಟಾಗಿ ಜೋಡಿಸ್ಬೇಕು ಅಂತ ಇವ್ರಿಗೆ ಗೊತ್ತಿರುತ್ತೆ. ಸೊ ಇದನ್ನ ನೀಟಾಗಿ ಕ್ಯಾರಿ ಮಾಡಿದ್ದಾರೆ. ಈ ಸಿನಿಮಾದ ಕ್ಯಾಸ್ಟಿಂಗ್ಲಿ ಪ್ರಜ್ವಲ್ ದೇವರಾಜ್ಗೆ ಇದೊಂದು ಬ್ರೇಕ್ ಥ್ರೂ ಅಂತ ನನ್ಗನ್ಸುತ್ತೆ. ಯಾಕಂತಂದ್ರೆ ಪ್ರಜ್ವಲ್ ದೇವರಾಜ್ ಅವರು ನಾನು ಲಾಸ್ಟ್ ಥಿಯೇಟರ್ಗೆ ಹೋಗಿ ನೋಡಿದ್ದು ಅಂತಂದ್ರೆ ಜೆಂಟಲ್ಮೆನ್. ಸೊ ಜೆಂಟಲ್ಮೆನ್ ಅಂದ್ರೆ ಆಲ್ಮೋಸ್ಟ್ 2018 ರೇಂಜ್, ಅದು 2018 ಸೊ ಅದಾದ್ಮೇಲೆ ಹೇಳ್ಕೊಳ್ಳೋಷ್ಟು ಅನ್ಕೊಂಡಷ್ಟು ಚಿತ್ರಗಳು ನೀಟಾಗಿ ಬರಲಿಲ್ಲ, ವರ್ಕೌಟ್ ಆಗಲಿಲ್ಲ. ಇನ್ಸ್ಪೆಕ್ಟರ್ ವಿಕ್ರಮ್ ಒಂದು ರೇಂಜಿಗೆ ವರ್ಕೌಟ್ ಆಯಿತು. ಅದಾದ ನಂತರ ಅಷ್ಟಕ್ಕಷ್ಟೇ ಪ್ರಜ್ವಲ್ ದೇವರಾಜ್ ಅವ್ರಿಗೆ ಇದು ಖಂಡಿತ ಬ್ರೇಕ್ ಥ್ರೂ ಕೊಡುತ್ತೆ. ಆ್ಯಂಡ್ ಇನ್ನೊಬ್ರ ಬಗ್ಗೆ ಹೇಳಲೇಬೇಕು, ರಾಜ್ಬಿ ಶೆಟ್ಟಿ ಅವ್ರಿಗೆ ಒಂದು ಮಾಸ್ ಲೀಡ್ ಕ್ಯಾರೆಕ್ಟರ್ ಯಾವುದೇ ಕೊಡಿ, ಕಾಮಿಡಿಯನ್ ಕೊಡಿ, ಸೈಡ್ ಆ್ಯಕ್ಟರ್ ಕೊಡಿ, ತಂದೆ ಪಾತ್ರ ಕೊಡಿ, ಯಾವುದೇ ಕೊಟ್ಟರು ಅವರು ನೀಟಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ. ಅವ್ರ ಬಗ್ಗೆ ಎರಡು ಮಾತಿಲ್ಲ. ಆ್ಯಂಡ್ ಇನ್ನೊಬ್ರ ಬಗ್ಗೆ ಹೇಳಲೇಬೇಕು, ಮಿತ್ರ ಅವರು ಒಬ್ಬ ಕಾಮಿಡಿಯನ್ ಅಥವಾ ಸೈಡ್ ಆ್ಯಕ್ಟರ್ ಆದವರು ಮೇನ್ ವಿಲನ್ ಆಗಿ ಕಾಣಿಸ್ಕೋತಾ ಇದ್ದಾರೆ. ಆ್ಯಂಡ್ ಈಸ್ ಲುಕಿಂಗ್ ವೆರಿ ನೈಸ್. ಅವರ ಕಾಸ್ಟ್ಯೂಮ್ ಆಗಲಿ, ಅವರ ಗೆಟಪ್ ಆಗಲಿ ಚೆನ್ನಾಗಿ ಒಂಥರ ಹೊಸದಾಗಿ ಟ್ರೈ ಮಾಡ್ತಾ ಇದ್ದಾರೆ ಈ ಚಿತ್ರದಿಂದ.
ನೆಕ್ಸ್ಟ್ ಇನ್ನೊಬ್ಬರ ಬಗ್ಗೆ ಹೇಳಲೇಬೇಕು, ರಮೇಶ್ ಇಂದಿರಾ ಅವರು. ರಮೇಶ್ ಇಂದಿರಾ ಅವರು ಯಾರಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಸಪ್ತಸಾಗರದ ಆಚೆಯಲ್ಲೂ ನೋಡಿದ ಮೇಲಂತೂ ಅವರ ರೇಂಜ್ ಎಲ್ಲೋ ಹೋಗ್ಬಿಟ್ಟಿದೆ. ಬೇರೆ ಬೇರೆ ಭಾಷೆಗೂ ಅವ್ರು ಹೋಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಫೀಮೇಲ್ ಲೀಡಲ್ಲಿ ಸಂಪದಾ ಮತ್ತು ಸುಷ್ಮಿತಾ ಭಟ್ ಅವರು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ದೇ ಆರ್ ಬ್ಯೂಟಿಫುಲ್ಲಿ ಲುಕಿಂಗ್. ಆ್ಯಂಡ್ ಇವತ್ತಿನ ಕಾಂಟ್ರವರ್ಸಿ ಬಗ್ಗೆ ಮಾತಾಡಬೇಕು ಅಂತಂದರೆ ಬಂದಿರೋವಂಥ ವಿಚಾರ ಏನಂತಂದರೆ ಡಬ್ಬಿಂಗ್ ವಿಚಾರ. ಸೊ ಡಬ್ಬಿಂಗ್ ವಿಚಾರ ನಮಗೆ ನಾವು ಮಾತಾಡುವ ಭಾಷೆಯಲ್ಲಿ ಚಿತ್ರನ ಮಾಡಿದ್ರು ಅಂತಂದರೆ ನಾವು ಈಸಿಯಾಗಿ ನಾವು ಚಿತ್ರಕ್ಕೆ ಒಂದು ಡಬ್ಬಿಂಗ್ ಮಾಡ್ಬೋದು. ಯಾಕಂತಂದರೆ ಒಬ್ಬ ಡೈರೆಕ್ಟರ್ ಅಥವಾ ರೈಟರ್ ಏನು ವಿಷನ್ ಇಟ್ಕೊಂಡಿದ್ದಾರೆ, ಆ ವಿಷನ್ಗೆ ತಕ್ಕಂತೆ ನಮ್ಮ ಮೂವಿ ಬರಲಿಲ್ಲ ಅಂತಂದರೆ ನಾವು ಕಾಂಪ್ರಮೈಸ್ ಆಗಬೇಕಾಗುತ್ತೆ. ಆ್ಯಸ್ ಆನ್ ಆ್ಯಕ್ಟರ್, ಲೀಡ್ ಆ್ಯಕ್ಟರ್, ಡೈರೆಕ್ಟರ್ಗೆ ಯಾವ ಥರ ಬೇಕು ನಮ್ಮನ್ನು ಆ ಥರ ನಾವು ಚೇಂಜ್ ಮಾಡ್ಕೊಳ್ಳೋಕ್ಕೆ ರೆಡಿ ಆಗಿರಬೇಕು. ಇಲ್ಲಿ ಲೆವೆಲ್ ಬರಲ್ಲ, ರೇಂಜ್ ಬರಲ್ಲ. ನೀವು ಎಷ್ಟೇ ದೊಡ್ಡ ಆ್ಯಕ್ಟರ್ ಆಗಿದ್ರು ನೀವು ಒಂದು ಹೊಸ ಚಿತ್ರ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಆ ಚಿತ್ರಕ್ಕೆ ಒಬ್ಬ ಮಗುವಾಗಿ ಹೋಗಬೇಕು. ಮೊನ್ನೆ ಶಿವರಾಜ್ ಕುಮಾರ್ ಅವ್ರು ಹೇಳ್ತಾ ಇದ್ರು, ನಾವು ಎಷ್ಟೇ ಚಿತ್ರ ಮಾಡಿರಲಿ, ನೂರಾರು ಚಿತ್ರ ಮಾಡಿರಲಿ, ನಾವು ಒಂದು ಹೊಸ ಚಿತ್ರನ ಮಾಡ್ತಾ ಇದ್ದೀನಿ ಅಂತಾರೆ ನಾನು ಬ್ಲ್ಯಾಂಕಾಗಿ ಹೋಗಬೇಕು. ಸೊ ಡೈರೆಕ್ಟರ್ ವಿಷನ್ ಯಾವ ಥರ ಇರುತ್ತೋ ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು. ಅಂದಾಗಲೇ ಆ ಚಿತ್ರ ಒಂದು ನೀಟಾಗಿ ಪರ್ಫೆಕ್ಟಾಗಿ ತೆರೆ ಮೇಲೆ ಬರೋಕ್ಕೆ ಸಾಧ್ಯ. ಸೊ ನೀವು ಡೈರೆಕ್ಟರ್ಗೆ ನೀವು ಕಾಂಪ್ರಮೈಸ್ ಆಗಿಲ್ಲ, ನೀವು ಆ ಪಾತ್ರಕ್ಕೆ ನೀವು ಕಾಂಪ್ರಮೈಸ್ ಆಗಿಲ್ಲ ಅಂತಂದರೆ ನಥಿಂಗ್ ಟು ಸೇ ಅಬೌಟ್ ದಿಸ್. ಸೊ ಒಂದು ಚಿತ್ರದ ಸಂಭಾಷಣೆ ಅಥವಾ ಡೈಲಾಗ್ ಡೆಲಿವರಿ ಅಂತ ನಾವೇನು ಕರಿತೀವಿ ಅದನ್ನು ನಾರ್ಮಲಾಗಿ ನಾವು ಮಾತಾಡೋ ಥರ ಮಾತಾಡಿದ್ರೆ ಆಗಲ್ಲ. ಸೊ ಎಮೋಷನ್ ಕ್ಯಾರಿ ಮಾಡ್ಬೇಕಂತಂದ್ರೆ ಆ ಸ್ಲ್ಯಾಂಗಲ್ಲಿ ಅಥವಾ ಬರ್ದಿರ್ತಕ್ಕಂಥ ಶೈಲಿ ಏನಿರುತ್ತೆ ಆ ಶೈಲಿಗೆ ನಾವು ನ್ಯಾಯ ಒದಗಿಸ್ಬೇಕು. ನ್ಯಾಯ ಒದಗಿಸೋಕ್ಕಾಗಿಲ್ಲ ಅಂತಂದರೆ ಬೇರೆದಾರು ಹುಡುಕ್ಬೇಕು ಅಟ್ಲೀಸ್ಟ್. ಸೊ ಇವಾಗ ಬೇರೆದಾರು ಹುಡುಕಿದ್ದಾರೆ, ಅದರಿಂದ ಅದರಲ್ಲಿ ಕಾಂಟ್ರವರ್ಸಿ ಮಾಡ್ಕೊಳ್ಳೋದು, ನಾವು ಬೇಜಾರು ಮಾಡ್ಕೊಳ್ಳೋದು ಅದರಿಂದ ಏನಿದೆ. ಅಲ್ಟಿಮೇಟ್ಲಿ ನಿಮ್ಮ ಮೂವಿ ಚೆನ್ನಾಗಿ ಮಾಡಬೇಕು, ಜನ ಬಂದು ಥಿಯೇಟ್ರಲ್ಲಿ ನೋಡಬೇಕು. ಸೊ ಅಲ್ಟಿಮೇಟ್ಲಿ ಅದೇ ಇರೋದು. ಪ್ರಜ್ವಲ್ ದೇವರಾಜ್ ಬಗ್ಗೆ ಹೇಳಬೇಕು ಅಂತಂದರೆ ಈಸ್ ಎ ನೈಸ್ ಗಾಯ್, ಸ್ವೀಟ್ ಪರ್ಸನ್. ಎಲ್ಲ ಚಿತ್ರ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಬಟ್ ಅವ್ರಿಗೆ ಒಂದು ಬೇಕಾದಂಥ ಒಂದು ಸಕ್ಸಸ್ ಸಿಗ್ತಾ ಇಲ್ಲ. ಸೊ ಈ ಚಿತ್ರದಿಂದ ಅವ್ರಿಗೆ ಒಳ್ಳೇದಾಗುತ್ತೆ, ಇಡೀ ಟೀಮ್ಗೆ ಒಳ್ಳೇದಾಗುತ್ತೆ ಅಂತ ನನಗನ್ಸುತ್ತೆ. ಟ್ರೈಲರ್ ಕಟ್ ಅಂತೂ ಸಖತ್ತಾಗೆ ಬಂದಿದೆ. ಆ್ಯಂಡ್ ನೋಡಬೇಕು, ಹೋಪ್ ಈ ಚಿತ್ರ ಥಿಯೇಟ್ರಲ್ಲಿ ಒಂದು ಬ್ಲಾಸ್ಟ್ನ ಮಾಡುತ್ತೆ ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು.